ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬಸವರಾಜ್ ಲಾಕ್ ಆಗಿದ್ದಾರೆ. 8 ತಿಂಗಳ ಬಳಿಕ ಸಿಐಡಿ ಪೊಲೀಸರಿಂದ ಭರತಿ ಬಂಧನವಾಗಿದೆ. ಬಂಧನ ಮಾಡಿರುವ ಬಗ್ಗೆ ಕುಟುಂಬ ಸದಸ್ಯರಿಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು. ಶರಣಾಗತಿಗೂ ಮುನ್ನವೇ ಕೆಡ್ಡಾ ತೊಡಿದ ಸಿಐಡಿ ಪೊಲೀಸರು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಭೈರತಿ ಬಸವರಾಜ್ನ ಸಿಐಡಿ ಕಚೇರಿಗೆ ಕರೆತಂದಿರುವಂತಹ ಪೊಲೀಸರು ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸಿಐಡಿ ಕಚೇರಿಗೆ ಕರೆತಂದು ತನಿಖಾಧಿಕಾರಿಗೆ ಹಸ್ತಾಂತರ ಮಾಡಿದ್ದಾರೆ ಬಸವರಾಜ್ರನ್ನ. ತನಿಖಾಧಿಕಾರಿಗೆ ಹಸ್ತಾಂತರ ಮಾಡಿದ ಹರ್ಷ ಎಸಿಪಿ ಅವರ ನೇತೃತ್ವದಲ್ಲಿ ಬಂಧನ ಆಗುತ್ತೆ. ಅದಾದ ನಂತರ ಸದ್ಯಕ್ಕೆ ತನಿಖಾಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. 8 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಂತಹ ಭೈರತಿ ಇನ್ನು ಹೈಕೋರ್ಟ್ನ ಬೇಲರ್ಜಿ ವಜಾದಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಅಲ್ಲೂ ಕೂಡ ಇವರ ಬೇಲರ್ಜಿ ವಜಾದಂಥ ಹಿನ್ನೆಲೆಯಲ್ಲಿ ಬೇರೆ ಆಪ್ಷನ್ ಇಲ್ಲದೆ ಇವತ್ತು ಭೈರತಿ ಬಸವರಾಜ್ ಶರಣಾಗಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಅದರಿಂದಾಗಿ ಅವರು ಶರಣಾಗೋದಕ್ಕೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಇದ್ದಂತಹ ಪೊಲೀಸ್ನವರು ಅವ್ರನ್ನ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆದಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ನನ್ನ ಲಾಕ್ ಮಾಡ್ತಾರೆ. ಭೈರತಿ ಬಸವರಾಜ್ನ ಸಿಐಡಿ ಕಚೇರಿಗೆ ಕರೆತಂದಂತಹ ಪೊಲೀಸರು ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದ ತಂಡ ಸಿಐಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ. ತನಿಖಾಧಿಕಾರಿಗೆ ಅಲ್ಲಿ ಹಸ್ತಾಂತರವನ್ನ ಮಾಡ್ತಾರೆ ಭೈರತಿ ಬಸವರಾಜ್ನನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ನಡೆಸಬೇಕಾಗಿದೆ. ರಾತ್ರಿ ಕಚೇರಿಯಲ್ಲೇ ವಿಚಾರಣೆ ನಡೆಸಲಾಗುತ್ತೆ. ಸಿಐಡಿ ಕಚೇರಿಯಲ್ಲೇ ರಾತ್ರಿ ಊಟ ನೀಡಲಿರುವಂತಹ ಪೊಲೀಸರು ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಲಾಗುತ್ತೆ. ಎಲ್ಲೆಲ್ಲಿ ತಲೆಮರೆಸ್ಕೊಂಡು ಓಡಾಡಿದ್ರು, ಎಲ್ಲಿಗೆ ಹೋಗಿದ್ರು, ಇವರಿಗೆ ಯಾರು ಆಶ್ರಯ ಕೊಟ್ಟಿದ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಾಥಮಿಕವಾಗಿ ತನಿಖೆ ನಡೆಸಲಾಗುತ್ತೆ. ಅಂದ್ರೆ ಮೊದಲು ಇವರು 8 ತಿಂಗಳಿಂದ ತಲೆಮರೆಸ್ಕೊಂಡಿದ್ರಲ್ಲ, ಎಲ್ಲೆಲ್ಲಿ ಓಡಾಡಿದ್ರು, ಯಾರಿವರಿಗೆ ಆಶ್ರಯ ಕೊಟ್ಟಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಇವರಿಂದ ಮಾಹಿತಿಯನ್ನು ಪಡ್ಕೊಳ್ಳಲಾಗುತ್ತೆ. ಅದಾದ ನಂತರ ಈ ಮೇನ್ ಪ್ರಕರಣ ಏನಿದೆ, ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ, ಗಮನಿಸ್ತಾ ಇದ್ದೀವಿ 8 ತಿಂಗಳಿಂದ ತಲೆಮರೆಸ್ಕೊಂಡಿದ್ದಂತಹ ಭೈರತಿ ಬಸವರಾಜ್ ಇವತ್ತು ಲಾಕ್ ಆಗಿದ್ದಾರೆ. ಯಾವ ರೀತಿಯಾಗಿ ಬಂಧನ ಪ್ರಕ್ರಿಯೆ ಆಯಿತು, ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗೆಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ? ಶಮತ್, 8 ತಿಂಗಳ ಹಿಂದೆ ಹಲಸೂರು ಕೆರೆ ಬಳಿ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಎಂಬುವನ ಭೀಕರ ಹತ್ಯೆ ಆಗಿರುತ್ತೆ. ಈ ಪ್ರಕರಣದಲ್ಲಿ ಆರೋಪಿ 5ನೇ ಆಗಿ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರನ್ನ ಉಲ್ಲೇಖ ಮಾಡಲಾಗುತ್ತೆ. ತದನಂತರ ಅವರು ಸಾಕಷ್ಟು ಬಾರಿ ಕೋರ್ಟ್ನಲ್ಲಿ ಹೋರಾಟವನ್ನ ಮಾಡ್ತಾರೆ, ತಮ್ಮನ್ನ ಅರೆಸ್ಟ್ ಮಾಡಬಾರ್ದು ರೀತಿ. ಆದರೆ ನಿನ್ನೆ ಮತ್ತು ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಹೀಗಾಗಿ ಅವರು ಬೇರೆ ಆಪ್ಷನ್ಸ್ ಇಲ್ಲದೆ ಕಳೆದ 1 ತಿಂಗಳನ್ನು ತಲೆಮರೆಸಿಕೊಂಡಿದ್ದಂತಹ ಭೈರತಿ ಬಸವರಾಜ್ ಅವರು ಇವತ್ತು ಸಂಜೆ ಏರ್ಪೋರ್ಟ್ಗೆ ಬಂದು ನೇರವಾಗಿ ಸಿಐಡಿ ಕಚೇರಿಗೆ ಬಂದಿರುವಂತದ್ದು. ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರು ಇವರ ವಿರುದ್ಧ ಲುಕೌಟ್ ನೋಟಿಸ್ ಅನ್ನು ಹೊರಡಿಸಿದ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ತದನಂತರ ಸಿಐಡಿಗೆ ಅವ್ರಿಗೆ ಹಸ್ತಾಂತರವನ್ನ ಮಾಡಿರೋದು. ಸದ್ಯಕ್ಕೆ ಅವ್ರಿಗೆ ಸಿಐಡಿ ಕಚೇರಿಯಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ಅವರ ಬಂಧನ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಅವರ ಬಂಧನ ಪ್ರಕ್ರಿಯೆ ವೇಳೆ ಅವರ ಸಂಬಂಧಿಕರಾದ ಚಂದ್ರಣ್ಣ ಎಂಬುವರು ಕೂಡ ಹಾಜರಿರುವಂತದ್ದು. ಯಾಕಂತ ಹೇಳಿದ್ರೆ ತನಿಖೆಯ ಭಾಗವಾಗಿ ಯಾರಾದರೂ ಬಂಧನವನ್ನ ಮಾಡಬೇಕಾದ್ರೆ ಅವರ ಸಂಬಂಧಿಕರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಹೀಗಾಗಿ ಅವರ ದಾಯಾದಿ ಸಹೋದರ ಒಬ್ಬರನ್ನ ಈಗ ಪೊಲೀಸರು ಕರ್ಸ್ಕೊಂಡು ಅವರಿಗೆ ಮಾಹಿತಿಯನ್ನ ನೀಡಿ ಯಾಕಾಗಿ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ವಿವರಣೆಯನ್ನ ನೀಡಿ ನಂತರ ಅವರ ಬಂಧನ ಪ್ರಕ್ರಿಯೆಯನ್ನ ಈಗ ನಡೆಸ್ತಾ ಇದ್ದಾರೆ. ತದನಂತರ ಅವರಿಗೆ ಇವತ್ತು ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿದೆ. ಆದ್ರೆ ಇವಾಗ ನೈಟ್ ಆಗಿರೋದ್ರಿಂದ ಬಹುಶಃ ಬೆಳಿಗ್ಗೆ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿ ನಂತರ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಇನ್ನು ಈ ಒಂದು ಕಸ್ಟಡಿಗೆ ಪಡೆದ ನಂತರ ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಜಗ್ಗ ಮತ್ತು ಭೈರತಿ ಬಸವರಾಜ್ ಅವರಿಗೆ ಪ್ರಮುಖವಾದಂತಹ ಲಿಂಕ್ ಇರುವಂತದ್ದು. ಹೀಗಾಗಿ A1 ಜಗ್ಗ ಮತ್ತು ಭೈರತಿ ಬಸವರಾಜ್ ಅವರಿಗೆ ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಲಿದ್ದಾರೆ. ಬಿಕ್ಲು ಶಿವನ ಕೊಲೆಗೂ ಮುಂಚೆನೆ, ಅಂದ್ರೆ ಸುಮಾರು 2-3 ತಿಂಗಳು ಮುಂಚೆನೂ ಸಹ ಭೈರತಿ ಬಸವರಾಜ್ ಅವರ ವಿರುದ್ಧ ಬಿಕ್ಲು ಶಿವ ದೂರನ್ನ ನೀಡಿರ್ತಾರೆ. ಹೀಗಾಗಿ ಅವರಿಗೆ ಈ ಬಂಧನದ ಬಂಧನ ಎದುರಾಗಿರುವಂತದ್ದು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಬಿಕ್ಲು ಶಿವ ಕೊಲೆಯಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರವೇನು ಮತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗನ ಜೊತೆ ಇದ್ದಂತಹ ನಂಟು ಮತ್ತು ಈ ಕೊಲೆಗೆ ಯಾವ ರೀತಿಯಾಗಿ ಅವರು ಸಹಾಯ ಅಂದ್ರೆ ಸಹಕಾರವನ್ನು ನೀಡಿದ್ರು ಅಥವಾ ಯಾವ ರೀತಿಯಾದ ಕುಮ್ಮಕ್ಕನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳು ನಾಳೆಯಿಂದ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಶಮಂತ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.